ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಎಲ್ಲರಿಗೂ ಇಷ್ಟವಾಗುವಂತಹ ಶಂಕರಪಾಳ್ಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುವಂತಹ ಪದ್ರ ಆಗಿರುವಂತಹ ಈ ಶಂಕರಪಾಳ್ಯ ರೆಸಿಪಿ ಯಾವ ಥರ ಮಾಡೋದು, ಬಿಸ್ಕೆಟಿಗಿಂತಲೂ ಪಳ್ಳಾಗಿರುವಂತಹ ಈ ಶಂಕರಪಾಳ್ಯ ರೆಸಿಪಿ ತುಪ್ಪ ಬಳಸದೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈ ಒಂದು ಶಂಕರಪಾಳ್ಯ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲು ಅಳತೆ ಹಾಗೆ ಬಟ್ಲು ತುಂಬಿ ಮೇಲೆ ಬರಬೇಕು ಅಷ್ಟು ಸಕ್ಕರೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ಇದಕ್ಕೆ ಒಂದು ಬಟ್ಲಾಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲಿನ ಪ್ರಮಾಣಕ್ಕಿಂತ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪ್ರಮಾಣನ ಜಾಸ್ತಿ ತಗೊಂಡಿದ್ದೀನಿ. ಹಾಲಿನ ಬದಲಿಗೆ ನೀವಿಲ್ಲಿ ನೀರು ಕೂಡ ಯೂಸ್ ಮಾಡ್ಬೋದು. ಇವಾಗ ಇದೇ ಬಟ್ಲು ಅಳತೆ ಹಾಗೆ ನಾನಿಲ್ಲಿ ಅರ್ಧ ಬಟ್ಲಾಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ವಾಸನೆ ಇಲ್ಲದೆ ಇರುವಂಥ ಅಡುಗೆ ಎಣ್ಣೆ ಅಂದರೆ ರಿಫೈನ್ಡ್ ಆಯಿಲನ್ನು ನೀವು ಬಳಸಿ. ಇಲ್ಲಿ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ನೀವೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಸಕ್ಕರೆನ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಬಟ್ ಹಾಲಿನ ಕ್ವಾಂಟಿಟಿ ಮತ್ತು ಈ ಒಂದು ಎಣ್ಣೆ ಕ್ವಾಂಟಿಟಿ ಇಷ್ಟೇ ಆಗಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಚೆನ್ನಾಗಿದ್ದಾನೆ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸತಿ. ಈ ಸಕ್ಕರೆ ಒಂದು ಸ್ವಲ್ಪ ಕರಗಬೇಕಲ್ವ, ಹಾಗಾಗಿ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಸಕ್ಕರೆ ಕರಗೋ ತನಕ ಹಾಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದೆ ಅಂದಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಒಂದು ಮಿಶ್ರಣ ಸ್ವಲ್ಪ ತಣ್ಣಗಾಗಲು ಬಿಡಬೇಕಾಗುತ್ತೆ. ಬಿಸಿದ್ರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳಕ್ಕೆ ಹೋಗಬಾರ್ದು. ಈ ಒಂದು ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ ಇದು ಪೂರ್ತಿಯಾಗಿ ಇವಾಗ ತಣ್ಣಗಾಗಿದೆ. ನಾನಿಲ್ಲಿ ಬೆರಳು ಕೂಡ ಮುಟ್ಟಿ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲು ಅಳತೆ ಹಾಗೆ, ಯಾವ ಬಟ್ಲಲ್ಲಿ ನಾನು ಸಕ್ಕರೆ ಹಾಲು ಅಳತೆ ಮಾಡಿ ತೊಗೊಂಡಿದ್ನೋ ಅದೇ ಬಟ್ಲು ಅಳತೆ ಹಾಗೆ 4.25 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ 4.25 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ ಫಸ್ಟಿಗೆ 4 ಬಟ್ಲು ಹಾಕಿ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಹಾಕಿ ಒಂದು ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಾಗುತ್ತೆ. ನಂತರ ಸಕ್ಕರೆ ಕರಗಿಸಿದಂಥ ಹಾಲಿನ ಮಿಶ್ರಣನ ಈ ಹಿಟ್ಟಿಗೆ ಸೇರಿಸ್ತಾ, ಅಂದರೆ ಒಂದೇ ಸತಿಗೆ ನಾನಿಲ್ಲಿ ಸೇರಿಸ್ತಾ ಇಲ್ಲ, ಒಂದು ಸ್ವಲ್ಪ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪನೇ ಸೇರಿಸ್ತಾ ಹಿಟ್ಟನ್ನು ನಾವಿಲ್ಲಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಒಂದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇನ್ನೊಂದು ಸ್ವಲ್ಪ ಮಿಶ್ರಣನ ನಾನಿಲ್ಲಿ ಸೇರಿಸಿ ಮತ್ತೆ ಒಂದು ಸ್ವಲ್ಪ ಕಲಿಸ್ತಾ ಇದ್ದೀನಿ. ಹೀಗೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಹಾಲಿನ ಮಿಶ್ರಣನ ಸೇರಿಸ್ತಾ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇವಾಗ ಮತ್ತೆ ಒಂದು ಅರ್ಧ ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಚೆನ್ನಾಗಿದನ್ನು ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನೋಡಿ ಅರ್ಧ ಬಟ್ಲು ಹಾಕಿದಾಗ ಮತ್ತೆ ಒಂದು ಸತಿ ನಾನು ಚೆನ್ನಾಗಿ ನಾದ್ಕೊಂಡು ಮತ್ತೆ ಇನ್ನೊಂದು ಅರ್ಧ ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ಇನ್ನೂ ಸ್ವಲ್ಪ ಹಾಲಿನ ಮಿಶ್ರಣ ಇರೋ ಕಾರಣಕ್ಕೆ ನಾನಿಲ್ಲಿ ಇನ್ನೊಂದು ಅರ್ಧ ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಉಳಿದಂಥ ಹಾಲಿನ ಮಿಶ್ರಣನ ಪೂರ್ತಿಯಾಗಿ ಸೇರಿಸಿ ಚೆನ್ನಾಗಿದ್ದನ್ನು ಇವಾಗ ನಾದ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾನಿಲ್ಲಿ ಬಳಸಿದಂಥ ಮೈದಾ ಹಿಟ್ಟು 5.25 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಬಳಸಿದ್ದೀನಿ. ಒಂದು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಇರುವಷ್ಟು ಸಕ್ಕರೆ ಹಾಗೆ ಒಂದು ಬಟ್ಲು ಹಾಲು, ಒಂದು ಅರ್ಧ ಬಟ್ಲಿರುವಂಥ ಅಡುಗೆ ಎಣ್ಣೆಗೆ 5.25 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ಬಳಸಿದ್ದೀನಿ. ಮುಖ್ಯವಾಗಿ ಹಾಲಿನ ಮಿಶ್ರಣನ ನೋಡಿಕೊಂಡು ಹಿಟ್ಟನ್ನು ಸೇರಿಸ್ತಾ ಹಿಟ್ಟನ್ನು ಒಂದು ಕನ್ಸಿಸ್ಟೆನ್ಸಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಕೂಡ ನಾವು ಹಾಲಿನ ಮಿಶ್ರಣನ ವೇಸ್ಟ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ನೋಡಿ ಇಲ್ಲಿ ನಾನು ಚೆನ್ನಾಗಿ ನಾದ್ಕೊಂಡಾಗಿದೆ. ಹಿಟ್ಟನ್ನು ಪರ್ಫೆಕ್ಟ್ ಆಗಿದೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ಹಿಟ್ಟನ್ನು ಅಳತೆ ಮಾಡಬೇಕು ಅಂತೇನಿಲ್ಲ. ನಾವೇನು ಹಾಲಿನ ಮಿಶ್ರಣದಲ್ಲಿ ಸಕ್ಕರೆನ ಕರಗಿಸಿರ್ತೇವೋ ಅದಕ್ಕೆ ಹೊಂದುವಂತೆ ನಾವು ಹಿಟ್ಟನ್ನು ಸೇರಿಸ್ತಾ ಹಿಟ್ಟನ್ನು ನಾದ್ಕೊಂಡು ಹೋದರೆ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ. ನೋಡಿ ನಾದಿರುವಂಥ ಹಿಟ್ಟನ್ನು ಒಂದು 10 ನಿಮಿಷಗಳ ಕಾಲನಾದರೂ ನೆನೆಯಲ್ಲಿ ಇಡಬೇಕಾಗುತ್ತೆ. ಒಂದು 10 ನಿಮಿಷ ಆದಮೇಲೆ ಈ ಹಿಟ್ಟನ್ನು ಮತ್ತೆ ಒಂದು ಸತಿ ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಜಾಸ್ತಿ ಹೊತ್ತು ನಾದ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಸ್ವಲ್ಪ ನಾದಿದ್ರೂ ಸಾಕು. ನೋಡಿ ಇಲ್ಲಿ ಇವಾಗ 3 ಭಾಗ ಆಗಿ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಒಮ್ಮೆ ಈ ಒಂದು ವಿಧಾನದಲ್ಲೂ ಕೂಡ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಶಂಕರಪಾಳ್ಯ ರೆಸಿಪಿ. ಇವಾಗ ಒಂದು ಉಳ್ಳೆನ ತಗೊಂಡು ನಾನಿಲ್ಲಿ 2 ರೀತಿಯಾಗಿ ನಾನು ನಿಮಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. 2 ರೀತಿಯಲ್ಲೂ ಕೂಡ ನೀವು ಮಾಡಿ ನೋಡಿ. ಪರ್ಫೆಕ್ಟ್ ಆಗಿರುವಂತಹ ಪದ್ರ ಆಗಿರುವಂತಹ ಬಾಯಿಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುವಂತಹ ಶಂಕರಪಾಳ್ಯ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಉಳ್ಳೆನ ನಾನಿಲ್ಲಿ ಒಂದು ಅಷ್ಟಗಲಕ್ಕೆ ಲಟ್ಟಿಸಿದ್ದೀನಿ. ಇದನ್ನಿವಾಗ ಈ ಥರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಭಾಗದ ಹಾಗೆ ಈ ಥರ ಫೋಲ್ಡ್ ಮಾಡಿ, ಮತ್ತು ಈ ಕಡೆ ಉಳಿದಂಥ ಅರ್ಧ ಭಾಗನ ಅದ್ರ ಮೇಲೆ ಫೋಲ್ಡ್ ಮಾಡಿ, ಹೀಗೆ ಮತ್ತೆ ಈ ಕಡೆ ಅಂತ ಫೋಲ್ಡ್ ಮಾಡಿ, ಇವಾಗ ಒಂದ್ರ ಮೇಲೆ ಒಂದು ಅಂತ ಪೂರ್ತಿ ಫೋಲ್ಡ್ ಮಾಡಿ, ಈ ಥರ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡಿದ್ದೀನಿ ನೋಡಿ. ಇದು ಒಂದು ಫೋಲ್ಡಿಂಗಲ್ಲೂ ಕೂಡ ನೀವು ಶಂಕರಪಾಳ್ಯನ ಮಾಡಿಕೊಂಡ್ರೆ ಅದು ಕೂಡ ಪರ್ಫೆಕ್ಟ್ ಆಗಿರುವಂತಹ ಪದ್ರ ಆಗಿರುವಂತಹ ಶಂಕರಪಾಳ್ಯ ತಯಾರಾಗುತ್ತೆ ಅನ್ಬೋದು. ಇದನ್ನಿವಾಗ ಒಂದು ಅಷ್ಟಗಲಕ್ಕೆ ಲಟ್ಟಿಸ್ತಾ ಇದ್ದೀನಿ. ಇವಾಗ ನಾವು ತೀರಾ ಭಾರವಾಗಿ ಲಟ್ಸೋಕ್ಕೆ ಹೋಗಬಾರ್ದು, ಸ್ವಲ್ಪ ಹಗುರವಾಗಿಯೇ ಲಟ್ಟಿಸಿ. ಸ್ವಲ್ಪ ಮೈದಾ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿತನ ಅನ್ನೋದು ಇರುತ್ತೆ. ಹಾಗಾಗಿ ನಾವು ಹಿಟ್ಟನ್ನು ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ತೀರಾ ಸಾಫ್ಟಾಗೂ ಕೂಡ ನಾದ್ಕೊಳ್ಬೇಡಿ, ಎಣ್ಣೆ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ಶಂಕರಪಾಳ್ಯ ನೋಡಿ. ಇವಾಗ ಹಿಟ್ಟನ್ನು ನಾನಿಲ್ಲಿ ಒಂದು ಅಷ್ಟಗಲಕ್ಕೆ ಈ ಥರ ದಪ್ಪಕ್ಕೆ ಲಟ್ಟಿಸಿದ್ದೀನಿ. ಇವಾಗ ಮೂಲೆನ ನಾನಿಲ್ಲಿ ಒಂದು ಸ್ವಲ್ಪ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಬಂದಿರುವಂತಹ ದಂಡಿನ ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ಚೌಕಾಕಾರಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ನಾನಿಲ್ಲಿ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮ್ಮಿಷ್ಟದ ಆಕಾರಕ್ಕೆ ನೀವು ಶಂಕರಪಾಳ್ಯನ ರೆಡಿ ಮಾಡ್ಕೊಳ್ಬೋದು. ತ್ರಿಕೋನ ಆಕಾರಕ್ಕೆ ಅಥವಾ ಈ ಥರ ಚೌಕಾಕಾರಕ್ಕೆ ನೀವು ಕಟ್ ಮಾಡ್ಕೊಳ್ಬೋದು. ತೀರಾ ತೆಳುವಾಗಿನೂ ಕೂಡ ನಾವು ಇಲ್ಲಿ ಲಟ್ಟಿಸಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸಿ ಈ ಥರ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ. ನಾನಿಲ್ಲಿ ಈ ಥರ ಇಷ್ಟು ದಪ್ಪಕ್ಕೆ ನಾನಿಲ್ಲಿ ಕಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ತೀರಾ ತೆಳುವಾಗಿ ಇಲ್ಲ, ಇಷ್ಟಿದ್ರೆ ಸಾಕು. ತುಂಬ ಚೆನ್ನಾಗಿ ಉಬ್ಬಿ ಪದ್ರ ಆಗಿರುವಂಥ ಶಂಕರಪಾಳ್ಯ ರೆಡಿ ಆಗುತ್ತೆ. ಇದನ್ನಿವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ರೀತಿಯಾದಂತಹ ಫೋಲ್ಡಿಂಗನ್ನು ಮಾಡಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಈ ಒಂದು ರೀತಿಯಲ್ಲೂ ಕೂಡ ಮಾಡಿ ನೋಡಿ ನೀವು. ಪರ್ಫೆಕ್ಟ್ ಆಗಿರುವಂತಹ ಪದ್ರ ಆಗಿರುವಂತಹ ಶಂಕರಪಾಳ್ಯ ರೆಡಿ ಆಗುತ್ತೆ ಅನ್ಬೋದು ನೋಡಿ. ಇದನ್ನು ಒಂದಷ್ಟು ಅಗಲಕ್ಕೆ ಲಟ್ಟಿಸಿ ಈ ಥರ ರೋಲನ್ನು ಮಾಡ್ತಾ ಇದ್ದೀನಿ. ಹೀಗೆ ಒಂದು ಸ್ವಲ್ಪ ಟೈಟಾಗಿ ರೋಲನ್ನು ಮಾಡಿಕೊಂಡು ನೋಡಿ. ನಂತರ ಇದನ್ನು ಇವಾಗ ಸುರುಳಿ ಆಕಾರಕ್ಕೆ ಸುತ್ತಿಸಿ ಉಳ್ಳೆ ಥರ ರೆಡಿ ಮಾಡಿ ಮತ್ತೆ ಇದನ್ನಿವಾಗ ಒಂದಷ್ಟು ಅಗಲಕ್ಕೆ ಲಟ್ಟಿಸಬೇಕಾಗುತ್ತೆ. ಹೀಗೆ ಒಂದು ಸತಿ ನೀವು ಮಾಡಿ ನೋಡಿ. ಇದು ಕೂಡ ಲೇಯರ್ ಆಗಿರುವಂತಹ ಶಂಕರಪಾಳ್ಯ ತಯಾರಾಗುತ್ತೆ ಅನ್ಬೋದು. ತುಂಬ ದೊಡ್ಡ ಕೆಲಸ ಅಂತಲೇ ಅಂದ್ಕೊಳಕ್ಕೆ ಹೋಗ್ಬಿಡಿ. ಶಂಕರಪಾಳ್ಯ ಮಾಡೋದು ಬೇಗನೆ ಆಗೋಗುತ್ತೆ, ಆದರೆ ಶಂಕರಪಾಳ್ಯ ಫ್ರೈ ಮಾಡೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ಅನ್ಬೋದು. ಬಿಟ್ಟರೆ ಬೇಗನೆ ಆಗೋಗುವಂತಹ ಕೆಲಸನೇ ನೋಡಿ. ಇದನ್ನು ಕೂಡ ನಾನಿಲ್ಲಿ ಮೂಲೆಯಾಗಿ ಕಟ್ ಮಾಡಿಕೊಂಡು ನಂತರ ಇಲ್ಲಿ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲಟ್ಟಿಸಿದಾಗ ಸುತ್ತಲೂ ಬರುವಂತಹ ಒಂದು ಸ್ವಲ್ಪ ಅಂಚನ್ನು ನಾವು ನೀಟಾಗಿ ಕಟ್ ಮಾಡಿಕೊಂಡು ನಂತರ ಶಂಕರಪಾಳ್ಯನ ಕಟ್ ಮಾಡಿಕೊಂಡಾಗ ಪರ್ಫೆಕ್ಟ್ ಆಗಿರುವಂತಹ ಶಂಕರಪಾಳ್ಯ ರೆಡಿಯಾಗುತ್ತೆ. ಇವಾಗ ನಾನಿಲ್ಲಿ ಎಲ್ಲವೂ ಕೂಡ ಒಂದು ಪ್ಲೇಟಿಗೆ ತೆಕ್ಕೊಂಡು ಈ ಕಡೆ ಎಣ್ಣೆ ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ ನೋಡಿ. ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಶಂಕರಪಾಳ್ಯ ಎಣ್ಣೆಯಲ್ಲಿ ಹಾಕಿದಾಗ ಅದು ಕೆಳಗಡೆನೇ ಇರಬೇಕು, ತಕ್ಷಣಕ್ಕೆ ಅದು ಫ್ರೈ ಆಗಿ ಮೇಲೆ ಬರಬಾರ್ದು ನೋಡಿ. ನಾನಿಲ್ಲಿ ಶಂಕರಪಾಳ್ಯಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗ್ತಾ ಇನ್ನೂ ಮೇಲೆ ಬಂದಿಲ್ಲ. ತೀರಾ ಬಿಸಿ ಇರಬಾರ್ದು ಎಣ್ಣೆ, ಸ್ವಲ್ಪ ಮೀಡಿಯಮ್ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಈ ಒಂದು ಶಂಕರಪಾಳ್ಯಗಳನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಟು ಲೋ ಮಾಡ್ತಾ ಈ ಶಂಕರಪಾಳ್ಯಗಳನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಹೀಗೆ ಶಂಕರಪಾಳ್ಯಗಳನ್ನು ತಿರುವಾಡ್ತಾ ಮೇಲೆ ಕೆಳಗೆ ಮಾಡ್ತಾ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿವೆ ಅಂತ ಶಂಕರಪಾಳ್ಯ, ಮತ್ತು ಹಾಗೆ ಉಬ್ಬಿ ಕೂಡ ಪದ್ರ ಆಗಿರುವಂಥ ಶಂಕರಪಾಳ್ಯ ಕೂಡ ತಯಾರಾಗಿದೆ ಅಂತಲೇ ಅನ್ಬೋದು ನೋಡಿ. ಇವಾಗ ಪರ್ಫೆಕ್ಟಾಗಿ ನಾನಿಲ್ಲಿ ಬೇಯಿಸ್ಕೊಂಡಾಗಿದೆ. ಇಷ್ಟು ಕಲರಾಗಿ ಬಂದರೆ ಸಾಕು, ಇವಾಗ ತೆಕ್ಕೊಳ್ಬಹುದು. ಇದು ಎಣ್ಣೆಯಿಂದ ತೆಗೆದಾದ್ಮೇಲೂ ಕೂಡ ಇನ್ನೂ ಸ್ವಲ್ಪ ಹಾಗೆ ಬಿಸಿಯಲ್ಲಿ ಚೆನ್ನಾಗಿ ಬೇಯ್ತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ನಂತರ ನಾನಿಲ್ಲಿ ಇನ್ನೂ ಸ್ವಲ್ಪ ಶಂಕರಪಾಳ್ಯಗಳನ್ನು ಬೇಯಿಸಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು. ಹಾಗೆ ನಾವು ಶಂಕರಪಾಳ್ಯನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಶಂಕರಪಾಳ್ಯನ ಈ ಥರ ತಿರುವುತ್ತಾ ಎರಡೂ ಬದಿಗೂ ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ
ಹೀಗೇ ತಿರುವಾಡ್ತಾ ಶಂಕರಪಾಳೆಗಳನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಹೀಗೆ ಉಳಿದಂಥ ಎಲ್ಲ ಶಂಕರಪಾಳೆಗಳನ್ನು ಕೂಡ ಇದೇ ಥರ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸನ್ನು ಮೀಡಿಯಮ್ ಟು ಲೋ ಮಾಡ್ತಾನೆ ನಾವು ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಶಂಕರಪಾಳೆಗಳು ರೆಡಿಯಾಗುತ್ತೆ. ಒಮ್ಮೆ ಈ ಒಂದು ವಿಧಾನದಲ್ಲೂ ಕೂಡ ಟ್ರೈ ಮಾಡಿ ನೋಡಿ. ಎಲ್ಲೂ ಕೂಡ ಶಂಕರಪಾಳೆ ಸಪ್ಪೆ ಅಂತ ಅನಿಸೋದಿಲ್ಲ. ತುಂಬಾ ರುಚಿಯಾಗಿ ಬಂದಿತ್ತು. ತೀರಾ ರುಚಿ ತಿನ್ನೋರಾದರೆ ಒಂದು ಸ್ವಲ್ಪ ನಾನು ಬಳಸಿದಂಥ ಕ್ವಾಂಟಿಟಿಗಿಂತ ಸಕ್ಕರೆನ ನೀವು ಒಂದು ಸ್ವಲ್ಪ ಜಾಸ್ತಿ ಬಳಸಿ ನೋಡಿ. ಸೂಪರ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಪದ್ರ ಆಗಿರುವಂತಹ ಶಂಕರಪಾಳೆ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಪಳ್ಳಾಗಿರುವಂಥ ಪದ್ರ ಆಗಿರುವಂಥ ಶಂಕರಪಾಳೆ ರೆಡಿಯಾಗಿದೆ ಅಂತ. ಪ್ರತಿ ಶಂಕರಪಾಳೆನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕೂಡ ಬೆಂದಿದೆ ಅಂತ. ಎಲ್ಲ ಶಂಕರಪಾಳೆನೂ ಕೂಡ ಇದೇ ಥರ ಚೆನ್ನಾಗಿ ಪದ್ರಾಗಿ ಬಂದಿರುತ್ತೆ ನೋಡಿ. ಶಂಕರಪಾಳೆ ಮಾಡೋಕ್ಕೆ ಕಷ್ಟ ಅನ್ನೋರು ಒಮ್ಮೆ ಈ ಒಂದು ವಿಧಾನದಲ್ಲೂ ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಈ ಶಂಕರಪಾಳೆನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಪುಡಿ ಆಗ್ತಾ ಇದೆ ಅಂತ. ಎಷ್ಟು ಗರಿಯಾಗಿ ಬಿಸ್ಕೆಟ್ ರೀತಿಯಲ್ಲಿ ಶಂಕರಪಾಳೆ ರೆಡಿಯಾಗಿದೆ ಅಂತ. ಪೂರ್ತಿಯಾಗಿ ಪುಡಿ ಆಗ್ತಾ ಇದೆ ನೋಡಿ. ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಂಡಿಲ್ಲ. ಕೆಲವೊಂದು ಟೈಮಲ್ಲಿ ನೋಡಿ ಶಂಕರಪಾಳೆ ಒಂದೊಂದ್ಸತಿ ತೀರಾ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಸೊ ನೋಡಿ ಜಾಸ್ತಿ ಎಣ್ಣೆ ಹೀರ್ಕೊಂಡಿಲ್ಲ ಇಲ್ಲಿ. ತುಂಬ ಚೆನ್ನಾಗಿ ಗರಿ ಆಗಿರುವಂತಹ ಶಂಕರಪಾಳೆ ರೆಡಿಯಾಗಿದೆ. ಬಿಸ್ಕಿಟ್ ಹಾಗೆ ಇರುವಂತಹ ಶಂಕರಪಾಳೆ ಮಕ್ಕಳಿಗಂತೂ ಕೊಟ್ಟರೆ ಇಷ್ಟಪಟ್ಟು ಡಬ್ಬಿನ ಖಾಲಿನೇ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಈ ಶಂಕರಪಾಳೆ ರೆಡಿಯಾಗುತ್ತೆ ಅನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹೊಂಬಣ್ಣದ ಕಲರ್ ಆಗಿ ಬಂದಿವೆ ಅಂತ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ಈ ಒಂದು ಶಂಕರಪಾಳೆ ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಸುಲಭವಾಗಿ ನಾವು ಈ ಶಂಕರಪಾಳೆನ ರೆಡಿ ಮಾಡ್ಕೊಳ್ಬೋದು ಅಂತ. ತುಂಬಾ ಸರಳವಾದಂಥ ವಿಧಾನ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಪದ್ರ ಆಗಿರುವಂಥ ಶಂಕರಪಾಳೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.